ಆತ್ಮೀಯ ವಿದ್ಯಾರ್ಥಿಗಳೇ, ಇಂದು ನಾವು ರಾಜ್ಯಶಾಸ್ತ್ರದ ಪ್ರಥಮ ಅಧ್ಯಾಯ ಭಾರತೀಯ ಸಂವಿಧಾನ ಅಥವಾ ನಮ್ಮ ಸಂವಿಧಾನ ಪಾಠವನ್ನು ನಾವು ಅಧ್ಯಯನ ಮಾಡಬೇಕಾಗಿದೆ. ಭಾರತ ಎಲ್ಲ ರಾಷ್ಟ್ರಗಳು ಕೂಡ ತಮ್ಮ ದೇಶಕ್ಕೆ ಬೇಕಾದಂಥ ತಮ್ಮ ದೇಶದ ವೈಚಾರಿಕತೆ, ತಮ್ಮ ದೇಶದ ಒಂದು ಅಭಿರುಚಿ ಅಥವಾ ದೇಶದ ಒಂದು ರಾಜ್ಯತಾಂತ್ರಿಕ ವಿಷಯಕ್ಕೆ ಅನುಗುಣವಾಗಿ ಸಂವಿಧಾನವನ್ನು ರೂಪಿತ ಮಾಡಿಕೊಳ್ಳುತ್ತೆ. ಅದೇ ತರನಾಗಿ ಭಾರತ ವಿಭಿನ್ನವಾದ ಜಾತಿ, ವಿಭಿನ್ನವಾದ ಭಾಷೆ, ವಿಭಿನ್ನವಾದ ಅಭಿರುಚಿ, ವಿಭಿನ್ನವಾದ ವಿಚಾರಗಳನ್ನು ಹೊಂದಿದಂಥ ಜನಸಂಖ್ಯೆಗೆ ತಮ್ಮದೇ ಆದಂಥ ಒಂದು ಬೃಹತ್ವಾದಂಥ ಸಂವಿಧಾನವನ್ನು ರಚನೆ ಮಾಡಿಕೊಂಡದ. ಆ ಸಂವಿಧಾನ ಹೆಂಗೆ ರಚನೆ ಆಯಿತು, ಅದಕ್ಕೆ ಕಾರ್ಯಕರ್ತರು ಯಾರು, ಎಷ್ಟು ದಿನ ಅದನ್ನು ರಚನೆ ಮಾಡಿ ತೆಗೆದುಕೊಂಡಂಥ ಸಮಯ ಏನು, ಅದರ ಜವಾಬ್ದಾರಿಯನ್ನು ತೆಗೆದುಕೊಂಡಂಥವರು ಯಾರು, ಆ ಒಂದು ವಿಚಾರವನ್ನು ಭಾರತೀಯ ಭವ್ಯ ಸಂವಿಧಾನದ ಬಗ್ಗೆ ನಾವು ಒಂದು ಅಧ್ಯಯನವನ್ನು ಮಾಡಬಹುದು. ಅದರ ಜೊತೆಗೇ ನಾನು ಒಂದು ವಿಚಾರವನ್ನು ಹೇಳೋಕ್ಕೆ ಇಷ್ಟಪಡ್ತೀನಿ. ಇವತ್ತು ZTV ಆರಂಭವಾಗಿರುವಂಥ ಡಾಕ್ಟರ್ BR ಅಂಬೇಡ್ಕರ್ ಅವರ ಜೀವನ ಚರಿತ್ರೆಯನ್ನು ಕೂಡ ಈ ಒಂದು ಸಂವಿಧಾನದ ಬಗ್ಗೆ ನಾವು ಉಲ್ಲೇಖವನ್ನು ನಾವು ಕಾಣ್ತೀವಿ. ಹಾಗಾಗಿ ನಮ್ಮ ಸಂವಿಧಾನದ ಬಗ್ಗೆ ಒಂದು ಅಧ್ಯಯನವನ್ನು ನಾವು ಮಾಡಬೇಕಾದ್ರೆ, ಪ್ರಥಮವಾಗಿ ನಮ್ಮ ದೇಶವು ಸ್ವಾತಂತ್ರ್ಯಾನಂತರ ಭಾರತೀಯ ಸಂವಿಧಾನದ ಬಗ್ಗೆ ಅಧ್ಯಯನವನ್ನು ಮಾಡಬೇಕಾದ್ರೆ, ನಮ್ಮ ದೇಶ ಸ್ವಾತಂತ್ರ್ಯ ನಂತರ ಅನೇಕ ಸವಾಲುಗಳನ್ನು ಅಂದರೆ ಅನೇಕ ಸಮಸ್ಯೆಗಳನ್ನು ಎದುರಿಸ್ತಾ ಬಂತು. ಆ ಸಮಯದೊಳಗೆ ಪಾಕಿಸ್ತಾನದಿಂದ ವಲಸೆ ಬಂದಂತಹ ನಿರಾಶ್ರಿತರ ವಸತಿಯನ್ನು ಕಲ್ಪಿಸಿಕೊಡುವಂಥ ಸಮಸ್ಯೆ ಆಗಿರ್ಬೋದು, ಸಂಸ್ಥಾನಗಳ ವಿಲೀನೀಕರಣ ಆಗಿರಬಹುದು, ಅದರ ಜೊತೆಗೆ ಕಾನೂನು ಸುವ್ಯವಸ್ಥೆಯನ್ನು ಮುಂತಾದ ಸವಾಲುಗಳನ್ನು ನಮ್ಮ ಒಂದು ವ್ಯವಸ್ಥೆ ಅದನ್ನು ಸಮಸ್ಯೆಗಳನ್ನು ಹೋಗಲಾಡಿಸಬೇಕಾಗಿತ್ತು. ಹಾಗಾಗಿ ಸಂಸ್ಥಾನಗಳ ವಿಲೀನೀಕರಣವನ್ನು ಅಂದರೆ ಸಂಸ್ಥಾನಗಳ ಇದು ನೋಡ್ರಿ ಸಮಸ್ಯೆಗೆ ಏನಪ್ಪಾ ಅಂತಂದ್ರೆ, ಪಾಕಿಸ್ತಾನದಿಂದ ಬಂದಂಥ ವಲಸಿಗರ ಒಂದು ನಿರಾಶ್ರಿತರಿಗೆ ಒಂದು ಪುನರ್ವಸತಿಯನ್ನು ಕಲ್ಪಿಸಿಕೊಡುವಂಥ ಒಂದು ಸಮಸ್ಯೆಗೆ ಒಂದು ಕಡೆ ಆದರೆ, ಸಂಸ್ಥಾನಗಳ ರಾಜ್ಯದ ನಮ್ಮ ದೇಶದಲ್ಲಿರುವಂಥ ಸಂಸ್ಥಾನಗಳನ್ನ ಒಗ್ಗೂಡಿಸಿ ಅಖಂಡವಾದಂಥ ಭಾರತವನ್ನು ಕಟ್ಟಬೇಕಾಗಿದೆ. ಸರ್ಕಾರಕ್ಕೆ ಅವರು ಸಂಸ್ಥಾನಗಳನ್ನು ಬಿಟ್ಟು ಕೊಡಬೇಕಾಗಿತ್ತು. ಹೀಗಾಗಿ ಸಂಸ್ಥಾನಗಳನ್ನ ವಿಲೀನೀಕರಣ ಮಾಡುವಂಥ ಒಂದು ಸುವ್ಯವಸ್ಥೆ ಆಗಿರಬಹುದು. ಹಾಗಾಗಿ ಈ ಸಂಸ್ಥಾನಗಳ ವಿಲೀನೀಕರಣವನ್ನು ಸರ್ದಾರ್ ವಲ್ಲಭಭಾಯಿ ಪಟೇಲ್ ಯಶಸ್ವಿಯಾಗಿ ಸಾಧಿಸಿದರು. ನಮ್ಮ ದೇಶದಾಗಿರುವಂಥ ಪ್ರತಿಯೊಂದು ಸಂಸ್ಥಾನಗಳನ್ನು ಆ ಸಂಸ್ಥಾನ ರಾಜ್ಯಗಳನ್ನು ಮನವೊಲಿಸಿ ಸರ್ಕಾರದ ಭಾಗಿಯಾಗುವಂತೆ, ಸರ್ಕಾರವನ್ನು ಸೇರ್ಪಡೆಯಾಗುವಂತೆ ಅವರು ಸಂಸ್ಥಾನ ವಿಲೀನೀಕರಣ ಮಾಡುವಂಥ ಕೆಲಸವನ್ನು ಅತ್ಯಂತ ಯಶಸ್ವಿಯಾಗಿ ಸರ್ದಾರ್ ವಲ್ಲಭಭಾಯಿ ಪಟೇಲ್ ಅವರು ಯಶಸ್ವಿಯಾಗಿ ಸಾಧಿಸಿದರು ಅಂತ ಹೇಳ್ತೀವಿ. ದೇಶದ ವ್ಯವಸ್ಥಿತ ಆಡಳಿತ ನಿರ್ವಹಣೆಗಾಗಿ ಕಾನೂನು ಅವಶ್ಯಕತೆ, ಸಂವಿಧಾನ ರಚನೆಯಂಥ ಸವಾಲುಗಳನ್ನು ಕೂಡ ಸಮರ್ಪಕವಾಗಿ ನಿರ್ವಹಿಸಲಾಯಿತು ಅಂತ ನಾವು ಹೇಳ್ತೀವಿ. ಅಂದ್ರೆ ಒಂದು ಸಮರ್ಪಕವಾದಂಥ ದೇಶದ ಒಂದು ಸಮರ್ಪಕ ಆಡಳಿತ ಕೊಡಬೇಕಾದ್ರೆ ವ್ಯವಸ್ಥಿತ ಆಡಳಿತ ನಿರ್ವಹಣೆ ಬೇಕಾಗಿದೆ. ಕಾನೂನು ಅವಶ್ಯಕತೆ ಮತ್ತು ಸಂವಿಧಾನದ ರಚನೆಯಂಥ ಸವಾಲುಗಳನ್ನು ಎದುರಿಸುವಂಥ ಒಂದು ಸಮಸ್ಯೆ ಅಥವಾ ಸಮರ್ಪಕವಾದಂಥ ಕಾರ್ಯವನ್ನು ನಮ್ಮ ಸರ್ಕಾರ ಮಾಡಬೇಕಾಗಿದೆ. ಇಂಥ ಸಂವಿಧಾನದ ರಚನೆ, ಅದರ ರಕ್ಷಣೆಗಳು, ಅದರ ಪ್ರಸ್ತಾಪವಾಗಿರುವಂಥ ಮೂಲಭೂತ ಹಕ್ಕು ಮತ್ತು ಕರ್ತವ್ಯ ಬಗ್ಗೆ ನಾವು ಈ ಒಂದು ಅಧ್ಯಯನದಾಗ ನಾವು ಅಧ್ಯಯನವನ್ನು ಮಾಡಬೇಕಾಗುತ್ತೆ. ಹಾಗಾದರೆ ನೆಕ್ಸ್ಟ್ ಒಂದು ಅಂಶವನ್ನು ತೆಗೆದುಕೊಂಡಾಗ, ಈ ನಮ್ಮ ಸಂವಿಧಾನ ಯಾವ ರೀತಿ ಒಂದು ಸಮಸ್ಯೆಗಳನ್ನು ಎದುರಿಸ್ತಾ ಇತ್ತು, ನಂತರ ಏನು ಒಂದು ಅಂಶವನ್ನು ನಾವು ಅಧ್ಯಯನ ಮಾಡ್ತೀವಿ ಅನ್ನುವಂಥ ಒಂದು ವಿಚಾರವನ್ನು ತೆಗೆದುಕೊಂಡಾಗ, ಇನ್ನು ಸಂವಿಧಾನದ ಉದ್ದೇಶಗಳನ್ನು ನಾವು ಭಾರತೀಯ ಸಂವಿಧಾನದ ಉದ್ದೇಶ ಏನು, ಈ ಅಧ್ಯಯನದ ಕೆಲವೊಂದು ಪರಿಕಲ್ಪನೆಗಳನ್ನು ಅಧ್ಯಯನ ಮಾಡ್ತೀವಿ. ಅದು ಪರಿಕಲ್ಪನೆಗಳು ಏನಪ್ಪಾ ಅಂತಂದ್ರೆ, ಒಂದನೇದು ಸಂವಿಧಾನದ ರಚನೆ. ಹೆಂಗ ರಚನೆ ಆಯಿತು, ಭಾರತೀಯ ಸಂವಿಧಾನ ರಚನೆ ಹೆಂಗಾಯಿತು, ಯಾವ ನಾಯಕರನ್ನ ಒಳಗೊಂಡು ಭಾರತೀಯ ಭವ್ಯ ಸಂವಿಧಾನ ರಚನೆ ಆಯಿತು ಅನ್ನುವಂಥ ಒಂದು ಕಡೆ ಸಚ್ಚಿದಾನಂದ ಸಿನ್ಹಾ ಆಗಿರ್ಬೋದು, ನೆಹರು ಅವರಾಗಿರ್ಬೋದು, ಸರ್ದಾರ್ ವಲ್ಲಭಭಾಯಿ ಪಟೇಲ್ ಆಗಿರ್ಬೋದು, ಅಂಬೇಡ್ಕರ್ ಆಗಿರ್ಬೋದು, ಸಾಕಷ್ಟು ಮಹಾನ್ ನಾಯಕರು ಕೂಡ ಸಂವಿಧಾನ ರಚನೆ ಕಾರ್ಯಗಳನ್ನು ಮಾಡಿದ್ದಾರೆ.
2 ವರ್ಷ 11 ತಿಂಗಳು ಸಾಕಷ್ಟು ದಿನ ಕಾರ್ಯವನ್ನು ಕೂಡ ಮಾಡಿದ್ದಾರೆ. ಆನಂತರ ಎರಡನೇದಾಗಿ ಸಂವಿಧಾನದ ಕರಡು ಸಮಿತಿ ಅಂತ ನಾವು ಕರಿತೀವಿ. ಅಂದ್ರೆ ಸಂವಿಧಾನದ ಕರಡು ಸಮಿತಿಯನ್ನ ರಚನೆ ಹೆಂಗ್ ಮಾಡಿದ್ರು, ಅದರ ಮುಖ್ಯಸ್ಥರು ಯಾರು, ಅದರ ಏನು ವಿಚಾರಗಳಿದ್ದು ಕೂಡ ಅದನ್ನ ನಾವು ಅಧ್ಯಯನ ಮಾಡಬೇಕಾಗಿದೆ. ಕರಡು ಸಮಿತಿ. ಮೂರನೇದು ಸಂವಿಧಾನದ ಪ್ರಸ್ತಾವನೆ. ಸಂವಿಧಾನದ ಪೂರ್ವಪೀಠಿಕೆಯನ್ನು ಏನನ್ನ ಹೊಂದಿದೆ. ಭವ್ಯ ಭಾರತದ ಪ್ರತಿಯೊಬ್ಬ ನಾಗರಿಕನು ಕೂಡ ಭಾರತೀಯ ಪ್ರಜೆ ಆದ ನಾವು ಅನ್ನುವಂಥ ಶಬ್ದವನ್ನು ಉಚ್ಚಾರವನ್ನು ಮಾಡಿದ್ದಾರೆ. ಹಾಗಾಗಿ ಪ್ರಸ್ತಾವನೆ ಪೀಠಿಕವಾಗಿ ಏನನ್ನ ನಮ್ಮ ಭಾರತೀಯ ಸಂವಿಧಾನ ಹೊಂದಿದೆ ಅದನ್ನು ಕೂಡ ನಾವು ಅಧ್ಯಯನ ಮಾಡಬೇಕಾಗಿತ್ತು. ಆ ನಂತರ ಭಾರತೀಯ ಸಂವಿಧಾನದ ಗುಣಲಕ್ಷಣಗಳನ್ನು ಕೂಡ ಅಧ್ಯಯನ ಮಾಡಬೇಕಾಗುತ್ತೆ. ಮೂಲಭೂತ ಹಕ್ಕು ಮತ್ತು ಕರ್ತವ್ಯ, ರಾಜ್ಯನೀತಿ ನಿರ್ದೇಶಕ ತತ್ವಗಳು, ಈ ಒಂದು ವಿಷಯವನ್ನು ನಾವು ಅಧ್ಯಯನ ಮಾಡಬೇಕಾಗುತ್ತೆ. ಹೀಗಾಗಿ ಈ ಒಂದು 5 ವಿಷಯಗಳನ್ನು ಭಾರತೀಯ ಸಂವಿಧಾನದ ಒಂದು ವಿಚಾರವನ್ನು ನಾವು ಅಧ್ಯಯನ ಮಾಡಬೇಕಾಗುತ್ತೆ. ಒಂದನೇದಾಗಿ ಭಾರತೀಯ ಸಂವಿಧಾನದ ರಚನಾ ಸಭೆ ಯಾವಾಗ ರಚನೆ ಆಯಿತು ಏನನ್ನುವಂಥದ್ದು ಸ್ಪಷ್ಟವಾಗಿ ನಾವು ಅಧ್ಯಯನ ಮಾಡಬೇಕಾಗುತ್ತೆ. ಒಂದು ರಾಷ್ಟ್ರದ ಮೂಲಭೂತ ಕಾನೂನನ್ನ ಸಂವಿಧಾನ ಎಂದು ಕರೆಯಲಾಗುತ್ತದೆ. ಸಂವಿಧಾನ ಅಂತಂದ್ರೆ ಏನು? ಒಂದು ರಾಷ್ಟ್ರದ ಬರ್ಕೋಬಹುದು, ಒಂದು ರಾಷ್ಟ್ರದ ಮೂಲಭೂತ ಕಾನೂನನ್ನ ಸಂವಿಧಾನ ಎಂದು ಕರೆಯುತ್ತೇವೆ. ಒಂದು ದೇಶದ ಮೂಲಭೂತವಾದ ಕಾನೂನನ್ನ ಸಂವಿಧಾನ ಅಂತ ನಾವು ಕರೆಯಲ್ಪಡುತ್ತೇವೆ. ಸಂವಿಧಾನವು ಆಡಳಿತ ವ್ಯವಸ್ಥೆಗೆ ಚೌಕಟ್ಟನ್ನು ಒದಗಿಸುತ್ತದೆ. ಸಂವಿಧಾನ ರಚನೆಗೆ ಸಂಬಂಧಿಸಿದಂತ ಮೋತಿಲಾಲ್ ನೆಹರು ಸಮಿತಿ, ಅಂದ್ರೆ ಈ ಒಂದು ಮೋತಿಲಾಲ್ ನೆಹರು ಸಮಿತಿ ಶಿಫಾರಸನ್ನು ಮಾಡುತ್ತೆ. ಏನಪ್ಪಾ ಅಂತಂದ್ರೆ 1939 ರಾಷ್ಟ್ರೀಯ ಕಾಂಗ್ರೆಸ್ಸಿನ ಕರಾಚಿ ಅಧಿವೇಶನದ ನಿರ್ಣಯಗಳು ಪ್ರೇರಕವಾಗಿತ್ತು. ಭಾರತೀಯ ಸಂವಿಧಾನ ರಚನೆಗಾಗಿ ಈ ಒಂದು ಮೋತಿಲಾಲ್ ನೆಹರು ಅವರ ಸಮಿತಿ ಶಿಫಾರಸು ಏನ್ ಮಾಡತ್ತಪ್ಪ ಅಂದ್ರೆ 1939 ರಾಷ್ಟ್ರೀಯ ಕಾಂಗ್ರೆಸ್ ಒಂದು ಕರಾಚಿಯಲ್ಲಿರುವಂತಹ ರಾಷ್ಟ್ರೀಯ ಕಾಂಗ್ರೆಸ್ ಅಧಿವೇಶನದ ನಿರ್ಣಯಗಳು ಈ ಒಂದು ಭಾರತೀಯ ಸಂವಿಧಾನ ರಚನೆಗೆ ಒಂದು ಪ್ರೇರಕ ಶಕ್ತಿಯಾಗಿ ಒಂದು ಮಾರ್ಪಡುತ್ತೆ ಅನ್ನುವಂಥ ಒಂದು ವಿಚಾರವನ್ನು ನಾವು ಅಧ್ಯಯನ ಮಾಡಬಹುದು. ಆನಂತರ ಸಂವಿಧಾನ ರಚನೆ ಮಾಡಬೇಕಾದ್ರೆ ಕ್ಯಾಬಿನೆಟ್ ಆಯೋಗದ ಶಿಫಾರಸು ಅನ್ವಯ 1946ರಲ್ಲಿ ಭಾರತೀಯರಿಂದ ಕೂಡಿದ ಸಂವಿಧಾನ ರಚನಾ ಸಭೆಯನ್ನ ರಚಿಸಲಾಯಿತು. ಯಾವಾಗ ಭಾರತೀಯ ಸಂವಿಧಾನದ ರಚನೆ ಮಾಡಬೇಕಾದ್ರೆ ಕ್ಯಾಬಿನೆಟ್ ಆಯೋಗ ಒಂದು ಶಿಫಾರಸನ್ನು ಮಾಡಿತು. 1946 ಭಾರತೀಯರಿಂದ ಕೂಡಿದ ಸಂವಿಧಾನ ಒಂದು ರಚನಾ ಒಂದು ಸಭೆಯನ್ನ ರಚಿಸಲಾಯಿತು ಅನ್ನುವಂತ ಒಂದು ವಿಚಾರ. ಆ ಸಭೆ ಒಟ್ಟು ಎಷ್ಟು ಸದಸ್ಯರಪ್ಪ ಅಂದ್ರೆ 389 ಸದಸ್ಯರನ್ನ ಹೊಂದಿತ್ತು ಅನ್ನುವಂತ ಒಂದು ವಿಚಾರವನ್ನು ಕೂಡ ನಾವು ಅಧ್ಯಯನ ಮಾಡ್ತೀವಿ. ಆನಂತರ ಭಾರತ ವಿಭಾಗವಾದಾಗ, ಅಂದ್ರೆ ಭಾರತ ಮತ್ತು ಪಾಕಿಸ್ತಾನ ವಿಭಾಗವಾದ, ಪಾಕಿಸ್ತಾನ ಏನು ತಮ್ಮ ಇಸ್ಲಾಂ ಧರ್ಮದ ಸಾಕಷ್ಟು ಜನ ಏನು ಇದು ಪಾಕಿಸ್ತಾನಕ್ಕೆ ವಲಸೆ ಹೋಯಿತು. ಅವಾಗ ವಿಭಾಗಗೊಂಡ ನಂತರ ಈ ಒಂದು ಸದಸ್ಯರ ಸಂಖ್ಯೆ 299 ಸದಸ್ಯರನ್ನ ಹೊಂದಿತ್ತು. ಮೈಸೂರು ಸಂಸ್ಥಾನದಿಂದ ಒಟ್ಟು 7 ಜನ ಸದಸ್ಯರು ಈ ಒಂದು ಭಾರತೀಯ ಸಂವಿಧಾನ ರಚನಾ ಸಭೆಯೊಳಗ ಸದಸ್ಯತ್ವವನ್ನ ಪಡೆದುಕೊಂಡಿದ್ದರು. ಎಷ್ಟು ಜನ? 7 ಜನ ಭಾರತೀಯ ಸಂವಿಧಾನ ರಚನಾ ಸಭೆಯೊಳಗ ಮೈಸೂರು ಸಂಸ್ಥಾನದಿಂದ, ಅಂದ್ರೆ ಕರ್ನಾಟಕ ರಾಜ್ಯ ಹಿಂದೆ ಮೈಸೂರು ಸಂಸ್ಥಾನವಾಗಿತ್ತು, ಆನಂತರ ಮೈಸೂರು ರಾಜ್ಯ ಆಯಿತು, ಆನಂತರ ಕರ್ನಾಟಕ ರಾಜ್ಯ ಆಗಿ ಮರುನಾಮಕರಣಗೊಂಡಿತ್ತು. ಅದು ಕರ್ನಾಟಕವನ್ನು ಅಧ್ಯಯನ ಮಾಡಬೇಕಾದ್ರೆ ನೆಕ್ಸ್ಟ್ ಹೇಳ್ತೀನಿ. ಹಾಗೆ ಈ ಒಂದು ರಚನಾ ಸಭೆಯ ಒಟ್ಟು ಸದಸ್ಯರು ಎಷ್ಟಪ್ಪ ಅಂದ್ರೆ ಭಾರತ ಇಬ್ಬಾಗವಾದಾಗ, ಪಾಕಿಸ್ತಾನ ಇಬ್ಬಾಗವಾಗಿ ಹೋದಾಗ ಸದಸ್ಯರ ಸಂಖ್ಯೆ ಕಡಿಮೆಯಾಗಿ 599 ಆಯಿತು. ಆನಂತರ ನಮ್ಮ ಮೈಸೂರು ಸಂಸ್ಥಾನದಿಂದ 7 ಜನ ಸದಸ್ಯರು ಈ ಒಂದು ರಚನಾ ಸಭೆಯೊಳಗ ನಾಮಕರಣ ಹೊಂದಿದ್ದರು ಅನ್ನುವಂಥ ಒಂದು ವಿಚಾರವನ್ನ ನಾವು ಹೇಳ್ತೀವಿ. ಆ ಚಿತ್ರವನ್ನು ಕೂಡ ಇಲ್ಲಿ ನಾವು ಕಾಣಬಹುದು. 7 ಜನ ಸದಸ್ಯರು ನಮ್ಮ ಕರ್ನಾಟಕದವರು, ಅದಕ್ಕೆ ಹೇಳ್ತೀನಿ ನಾನು. ಮೈಸೂರು ಸಂಸ್ಥಾನದಿಂದ ಒಟ್ಟು 291 ರಚನಾ ಸಭೆ ಯಾವ ರೀತಿ ಒಂದು ಮಾಹಿತಿಯನ್ನು ಕೂಡ ಅಧ್ಯಯನ ಮಾಡಬಹುದು. ಆನಂತರ ಸಂವಿಧಾನ ರಚನಾ ಸಭೆಯು ಮೊದಲ ಅಧಿವೇಶನ ಡಿಸೆಂಬರ್ 9, 1941 ನಡೀತು. ಅಂದ್ರೆ ಭಾರತೀಯ ಒಂದು ಸಂವಿಧಾನ ರಚನಾ ಸಭೆಯು ಮೊದಲ ಸಭೆ ಯಾವಾಗ ನಡೀತಪ್ಪ ಅಂದ್ರೆ ಡಿಸೆಂಬರ್ 9, 1946 ನಡೀತು. ಇದರ ಮುಂದಿನ ಅಧಿವೇಶನ ಡಿಸೆಂಬರ್ 11, 1946 ನಡೆಯಿತು. ಇದರ ಅಧ್ಯಕ್ಷತೆಯನ್ನ
ಡಾಕ್ಟರ್ ರಾಜೇಂದ್ರ ಪ್ರಸಾದ್ ಅಧ್ಯಕ್ಷತೆಯನ್ನು ನಡೆಸಿದರು. ಪ್ರಥಮ ಅಧಿವೇಶನ ಡಿಸೆಂಬರ್ 9, 1946 ನಡೆಯಿತು. ಆನಂತರ ಮುಂದಿನ ಅಧಿವೇಶನ ಅಂದರೆ ಎರಡನೇ ಅಧಿವೇಶನ ಡಿಸೆಂಬರ್ 11, 1946 ನಡೆಯಿತು. ಆನಂತರ ಇದರ ಅಧ್ಯಕ್ಷತೆ ಯಾರ ಅಧ್ಯಕ್ಷತೆ ನಡೆಯಿತಂದ್ರೆ ಡಾಕ್ಟರ್ ರಾಜೇಂದ್ರ ಪ್ರಸಾದ್ ಅವರ ಅಧ್ಯಕ್ಷತೆ ನಡೆಯಿತು. ಪ್ರಥಮ ಸಭೆ ಸಚ್ಚಿದಾನಂದ ಸಿನ್ಹಾ ಅವರನ್ನ ಕಾಣ್ತೀವಿ ನಾವು, ಯಾಕಂದ್ರೆ ಪ್ರಥಮ ಹಂಗಾಮಿ ಅಧ್ಯಕ್ಷರು ಇವರು. ಯಾಕಂದ್ರೆ ರಚನಾ ಸಭೆಯ ಪ್ರಥಮ ಹಂಗಾಮಿ ಅಧ್ಯಕ್ಷರು ಯಾರಪ್ಪ ಅಂದ್ರೆ ಸಚ್ಚಿದಾನಂದ ಸಿನ್ಹಾ ಅವರು ಆಗ್ತಾರೆ. ಆನಂತರ ಒಂದು ಎರಡನೇ ಅಧಿವೇಶನ ಡಿಸೆಂಬರ್ 11 ನಡೆದಂತ 1946 ನಡೆದಂತ ಒಂದು ಅಧ್ಯಕ್ಷತೆಯನ್ನ ಸರ್ವಾನುಮತದಿಂದ ಡಾಕ್ಟರ್ ರಾಜೇಂದ್ರ ಪ್ರಸಾದ್ ಅವರನ್ನ ಅಧ್ಯಕ್ಷರನ್ನಾಗಿ ಆಯ್ಕೆಯನ್ನ ನಾವು ಮಾಡಲಾಗುತ್ತದೆ. ಆನಂತರ ಈ ಒಂದು ಭಾರತೀಯ ಸಂವಿಧಾನ ರಚನಾ ಕಾರ್ಯವನ್ನು ನಿರ್ವಹಿಸುತ್ತಿದ್ದರು. ಅದರೊಳಗೆ ಪಂಡಿತ್ ಜವಾಹರ್ಲಾಲ್ ನೆಹರು ಅವರಾಗಿರ್ಬೋದು, ಈ ಒಂದು ರಚನಾ ಕಾರ್ಯವಾಗಿ ಯಾರ್ಯಾರು ತೊಡಗಿದ್ರು ಅನ್ನುವಂಥ ಒಂದು ವಿಚಾರವನ್ನು ಮಾಡ್ತದೆ. ಸರ್ದಾರ್ ವಲ್ಲಭಾಯಿ ಪಟೇಲ್ ಆಗಿರ್ಬೋದು, ಡಾಕ್ಟರ್ BR ಅಂಬೇಡ್ಕರ್ ಅವರಾಗಿರ್ಬೋದು, ಮೌಲಾನಾ ಅಬ್ದುಲ್ ಕಲಾಂ ಆಜಾದ್ ಆಗಿರ್ಬೋದು, ಶ್ರೀ ರಾಜಗೋಪಾಲಾಚಾರಿ ಆಗಿರ್ಬೋದು, KM ಮುನ್ಷಿ ಆಗಿರ್ಬೋದು, ಶ್ರೀಮತಿ ಸರೋಜಿನಿ ನಾಯ್ಡು ಆಗಿರ್ಬೋದು, ಶ್ರೀಮತಿ ಸುಚಿತಾ ಕುಲಾನಿ ಆಗಿರ್ಬೋದು, ಇಷ್ಟು ಜನ ಮಹಾನ್ ನಾಯಕರು ಈ ಒಂದು ಸಂವಿಧಾನ ರಚನಾ ಸಮಿತಿ ಒಂದು ಕಾರ್ಯದೊಳಗ ಅತ್ಯಂತ ಪ್ರಮುಖವಾದಂಥ ಪಾತ್ರವನ್ನ ವಹಿಸಿದ್ರು ಅನ್ನುವಂಥ ಒಂದು ವಿಚಾರವನ್ನು ಕೂಡ ನಾವು ಅಧ್ಯಯನ ಮಾಡಬೇಕಾಗುತ್ತೆ. ಆನಂತರ ಕರ್ನಾಟಕದಿಂದ ಕರ್ನಾಟಕದ 7 ಜನ ಕೂಡ ಭಾಗಿಯಾಗಿದ್ದರು, ನಾಮಕರಣಗೊಂಡಿದ್ದು. ಅದರ ಅತ್ಯಂತ ಪ್ರಮುಖವಾದವರು ಯಾರಪ್ಪ ಅಂದ್ರೆ ಕರ್ನಾಟಕದ ಎಸ್ ನಿಜಲಿಂಗಪ್ಪ ಆಗಿರ್ಬೋದು, ನೋಡ್ತೀವಿ ಕರ್ನಾಟಕದ ಮಾಜಿ ಮುಖ್ಯಮಂತ್ರಿ ಆಗಿರ್ಬೋದು, KC ರೆಡ್ಡಿ ಅವರು ಆಗಿರ್ಬೋದು, ಕೆಂಗಲ್ ಹನುಮಂತಯ್ಯ ಆಗಿರ್ಬೋದು. ಇವರು ಕೂಡ 3 ಮಹಾನ್ ನಾಯಕರ ಜೊತೆಗೆ ಸಾಕಷ್ಟು ಇನ್ನೂ 4 ಜನ, ಒಟ್ಟು 7 ಜನ ಕೂಡ ಈ ಒಂದು ಸಮಿತಿ ಒಳಗೆ ಭಾಗಿ ಆಗಿದ್ರು ಅನ್ನುವಂಥ ಒಂದು ವಿಚಾರವನ್ನ ಅಧ್ಯಯನ ಮಾಡ್ತೀವಿ. ಆನಂತರ ಕರಡು ರಚನಾ ಸಮಿತಿ ಅತ್ಯಂತ ಪ್ರಮುಖವಾದ ಸಮಿತಿ ಅಂತ ಕರಿತೀವಿ. ಸಂವಿಧಾನವನ್ನು ರಚನೆ ಮಾಡ್ಕೋಬೇಕಾದ್ರೆ ಸಾಕಷ್ಟು ಉಪಸಮಿತಿಗಳನ್ನ ಮಾಡ್ಕೋತಾರೆ. ಅದರಾಗ ಅತ್ಯಂತ ಪ್ರಮುಖವಾದ ಸಮಿತಿ ಯಾವುದಪ್ಪ ಅಂತಂದ್ರೆ ಕರಡು ರಚನಾ ಸಮಿತಿ. ಅದರ ಮುಖ್ಯಸ್ಥರು ಯಾರಂದ್ರೆ ಮಹಾನ್ ನಾಯಕ, ದಲಿತ ನಾಯಕ ಅಂತ ಯಾರನ್ನ ಕರಿತೀವೋ ಡಾಕ್ಟರ್ BR ಅಂಬೇಡ್ಕರ್. ಯಾಕಂದ್ರೆ ಅವ್ರ ಜೀವನ ಹೆಂಗಿತ್ತು, ಏನಾಯಿತು, ಯಾವ ರೀತಿ ಕಷ್ಟವನ್ನ ಸಹಿಸಿಕೊಂಡು ಇವತ್ತು ಮೇಲ್ ಬಂದ್ರು, ಆ ಒಂದು ಸಮುದಾಯಕ್ಕೆ ಒಂದು ಸ್ಫೂರ್ತಿಯಾಗಿ ಯಾವ ರೀತಿ ನಿಂತರು, ದೇಶದ ಸಂವಿಧಾನಕ್ಕೆ ತಮ್ಮದೇ ಆದಂತಹ ಮಹಾನ್ ಕೊಡುಗೆ ನೀಡಿದಂಥ ಮಹಾನ್ ನಾಯಕ ಡಾಕ್ಟರ್ BR ಅಂಬೇಡ್ಕರ್ ಅವರು ಈ ಒಂದು ಕರಡು ಸಮಿತಿಯ ಮುಖ್ಯಸ್ಥರಾಗಿ ಪ್ರಮುಖರಾಗಿ ಕೆಲಸವನ್ನ ಮಾಡ್ತಾರೆ. ಹಾಗಾದ್ರೆ ಕರಡು ಸಮಿತಿ ಅಂದ್ರೆ ರಚನಾ ಸಮಿತಿ ಸಭೆಯು ರಾಷ್ಟ್ರಕ್ಕೆ ಸಂಬಂಧಿಸಿದ ವಿಷಯಗಳನ್ನ ವಿವರವಾಗಿ ಪರಿಶೀಲಿಸಲು 22 ಉಪಸಮಿತಿಗಳನ್ನ ಅತ್ಯಂತ ಪ್ರಮುಖವಾಗಿ ನೋಡ್ರಿ, ಒಂದು ಸಂವಿಧಾನ ರಚನೆ ಮಾಡ್ಕೋಬೇಕಾದ್ರೆ ಈ ಒಂದು ರಾಷ್ಟ್ರಕ್ಕೆ ಸಂಬಂಧಿಸಿದ ವಿಷಯಗಳನ್ನ ವಿವರವಾಗಿ ಅಧ್ಯಯನವನ್ನ ಮಾಡಬೇಕಾದ್ರೆ ಒಟ್ಟು 22 ಸಮಿತಿಗಳನ್ನ ರಚನೆ ಮಾಡಿಕೊಂಡು 5 ಉಪಸಮಿತಿಗಳನ್ನು ಕೂಡ ಹೊಂದಿತ್ತು ಅನ್ನುವಂಥ ಪ್ರಮುಖವಾದ ವಿಚಾರವನ್ನ ನಾವು ನೋಡ್ಬೇಕಾಗತ್ತೆ. ಅದರ ಜೊತೆಗೆ ಕರಡು ಸಮಿತಿಯ ಒಂದು ಮುಖ್ಯಸ್ಥರಾಗಿ ಡಾಕ್ಟರ್ BR ಅಂಬೇಡ್ಕರ್ ಅವರು ವಹಿಸಿಕೊಳ್ತಾರೆ. ಈ ಒಂದು ಕರಡು ಸಮಿತಿಯ ಪ್ರತಿಯೊಂದು ಜವಾಬ್ದಾರಿಯನ್ನು ಕೂಡ ಡಾಕ್ಟರ್ BR ಅಂಬೇಡ್ಕರ್ ಅವರು ಕೂಡ ಪ್ರಮುಖವಾದ ಪಾತ್ರವನ್ನು ಡಾಕ್ಟರ್ BR ಅಂಬೇಡ್ಕರ್ ಅವರು ವಹಿಸಿಕೊಂಡಿದ್ರು ಅನ್ನುವಂಥ ಒಂದು ವಿಚಾರವನ್ನು ಕೂಡ ನಾವು ನೋಡಬಹುದು. ಆನಂತರ ಇವರ ಸಂವಿಧಾನ ರಚನೆಗೆ ನೀಡಿದಂಥ ಕೊಡುಗೆಯನ್ನು ಆಧರಿಸಿ ಇವರನ್ನ ಡಾಕ್ಟರ್ BR ಅಂಬೇಡ್ಕರ್ ಅವರನ್ನ ಈ ಒಂದು ಕರಡು ಸಮಿತಿ ಮಾಡುವಲ್ಲಿ ಅತ್ಯಂತ ಪ್ರಮುಖವಾದ ಪಾತ್ರವನ್ನು ವಹಿಸಿದಂಥ ಡಾಕ್ಟರ್ BR ಅಂಬೇಡ್ಕರ್ ಪ್ರಮುಖವಾದ ಕಾರ್ಯವನ್ನು ಗುರುತಿಸಿಕೊಂಡು ಆಧರಿಸಿಕೊಂಡು ಇವರಿಗೆ ಸಂವಿಧಾನದ ಶಿಲ್ಪಿಯನ್ನ ಅಂತ ಒಂದು ಬಿರುದನ್ನು ಕೊಡ್ತೀವಿ. ಆನಂತರ ಈ ಸಮಿತಿ ಒಳಗ N ಗೋಪಾಲ ಸ್ವಾಮಿ ಅವರಾಗಿರ್ಬೋದು, ಅಯ್ಯಂಗಾರ್ ಆಗಿರ್ಬೋದು, ಅದಾಡಿ ಕೃಷ್ಣಸ್ವಾಮಿ ಆಗಿರ್ಬೋದು, ಅಯ್ಯರ KM ಮುನ್ಷಿ ಆಗಿರ್ಬೋದು, TT ಕೃಷ್ಣಮಾಚಾರ್ಯ ಆಗಿರ್ಬೋದು, ಈ ಒಂದು ಕರಡು ಸಮಿತಿಯ ಒಂದು ಸದಸ್ಯರಾಗಿದ್ದರು ಅನ್ನುವಂಥ ಒಂದು ವಿಚಾರ ಅಂತ ಅತ್ಯಂತ ಪ್ರಮುಖವಾದಂಥ ನಾಯಕರು ಇವರು. ಯಾರಪ್ಪ ಅಂದರೆ N ಗೋಪಾಲ ಸ್ವಾಮಿ ಅಯ್ಯಂಗಾರ್ ಆಗಿರ್ಬೋದು, ಅದಾಡಿ ಕೃಷ್ಣಸ್ವಾಮಿ ಅಯ್ಯರ್ ಆಗಿರ್ಬೋದು, KM ಮುನ್ಷಿ ಸರ್ ಆಗಿರ್ಬೋದು, TT ಕೃಷ್ಣಮಾಚಾರ್ಯ ಅತ್ಯಂತ ಪ್ರಮುಖವಾದ ನಾಯಕರು ಕೂಡ ಒಂದು ಕರಡು ಸಮಿತಿ ಒಳಗೆ ತಮ್ಮದೇ ಆದಂಥ ಒಂದು ಕಾರ್ಯವನ್ನು ಮಾಡ್ತಾ ಇದ್ರು ಅನ್ನುವಂಥ ಒಂದು ವಿಚಾರವನ್ನ. ಆನಂತರ ನೆಕ್ಸ್ಟ್ ಸಂವಿಧಾನದ ರಚನೆ ಹೆಂಗಾಯಿತು ಅನ್ನೋದು ಅತ್ಯಂತ ಪ್ರಮುಖವಾದ ಉತ್ಸಾಹಿಯಾದಂಥ ಒಂದು ಪಾಠ ಇದೆ. ಯಾಕಂದ್ರೆ
ನಮ್ಮ ಭಾರತೀಯ ಸಂವಿಧಾನವನ್ನು ಅಧ್ಯಯನ ಮಾಡ್ತೀವಿ ಅಂದರೆ ಒಂದು ಖುಷಿ ಏನೋ ನಮಗೆ. ಹಾಗಾದರೆ ಒಂದು ಸಂವಿಧಾನವನ್ನು ರಚನೆ ಮಾಡ್ಕೋಬೇಕಾದ್ರೆ ಏನೇನ ಎಷ್ಟು ದಿನ ಮತ್ತು ಏನೇನ ಆಯಿತು ಅನ್ನೋಂಥ ಒಂದು ವಿಚಾರವನ್ನು ನೋಡಬೇಕಾದ್ರೆ ರಚನಾ ಸಭೆಯು ರಚನಾ ಕಾರ್ಯವನ್ನು ಮುಗಿಸಬೇಕಾದ್ರೆ 2 ವರ್ಷ ಅತ್ಯಂತ ಮುಖ್ಯವಾದದ್ದು. ಒಂದು ಭಾರತೀಯರಿಗೆ ಬೇಕಾದಂಥ ಭವ್ಯವಾದ ಒಂದು ಸಂವಿಧಾನವನ್ನು ರೂಪಿತ ಮಾಡಬೇಕಾದ್ರೆ 2 ವರ್ಷ 11 ತಿಂಗಳು 18 ದಿನವನ್ನು ತೆಗೆದುಕೊಂಡಿತ್ತು ಈ ಒಂದು ಕಾರ್ಯವನ್ನು ಮಾಡೋದು. 2 ವರ್ಷ 11 ತಿಂಗಳು 18 ದಿನವನ್ನು ಒಟ್ಟು ಒಂದು ಈ ಭವ್ಯವಾದ ಭಾರತೀಯ ಸಂವಿಧಾನ ರಚನೆ ಮಾಡೋದಕ್ಕೆ ತೆಗೆದುಕೊಂಡಿತ್ತು ಅನ್ನುವಂತ ನಾವು ಹೇಳ್ತೀವಿ. ಬ್ರಿಟಿಷ್ ಸರ್ಕಾರ ಹೊರಡಿಸಿದ 1909, 1919, 1935 ಕಾಯ್ದೆ, ಬ್ರಿಟನ್ನಿನ ಸಂಸದೀಯ ವ್ಯವಸ್ಥೆ, ಅಮೆರಿಕದ ಬಿಲ್ ಆಫ್ ರೈಟ್ಸ್, ಐರ್ಲೆಂಡಿನ ಸಾಮಾಜಿಕ ನಿರ್ದೇಶಕ ತತ್ವಗಳು ಮುಂತಾದವನ್ನು ಅಳವಡಿಸಿಕೊಳ್ಳಲು ಕೂಡ ನಿರ್ಣಯಿಸಲಾಯಿತು. ಭಾರತೀಯ ಸಂವಿಧಾನದೊಳಗೆ ಕೂಡ ಬೇರೆ ಬೇರೆ ದೇಶದ ಸಂವಿಧಾನದಾಗಿರುವಂಥ ಉತ್ತಮವಾದ ಅಂಶಗಳನ್ನು ಕೂಡ ಭಾರತ ಸಂವಿಧಾನ ಎರವಲಾಗಿ ಪಡೆದುಕೊಂಡಿತು. ಯಾಕಂದ್ರೆ ಭವ್ಯವಾದ ಒಂದು ಅಖಂಡವಾದ ಭಾರತೀಯ ಪ್ರಜೆಗಳಿಗೆ ಒಂದು ಅಖಂಡವಾದ ಸಂವಿಧಾನವನ್ನು ಕೊಡಬೇಕಂದ್ರೆ ವಿಶ್ವದ ಪ್ರತಿಯೊಂದು ದೇಶದ ಸಂವಿಧಾನವನ್ನು ನಮ್ಮ ತಜ್ಞರು ಅಧ್ಯಯನವನ್ನು ಮಾಡಿದ್ರು. ಆ ದೇಶದ ಸಂವಿಧಾನದಾಗಿರುವಂಥ ಉತ್ತಮವಾದ ಅಂಶಗಳನ್ನು ಕೂಡ ನಾವು ಎರವಲಾಗಿ ಪಡೆದುಕೊಂಡು ನಮ್ಮ ಸಂವಿಧಾನವಾಗಿ ಸೇರ್ಪಡೆಯನ್ನು ಮಾಡಿಕೊಂಡ್ವಿ. ಅವು ಯಾವಪ್ಪ ಅಂದ್ರೆ 1909 ಬ್ರಿಟಿಷ್ ಸರ್ಕಾರ ಹೊರಡಿಸಿದ 1909, 1919 ಮತ್ತು 1935 ಕಾಯ್ದೆ ಅತ್ಯಂತ ಉತ್ತಮವಾದ ಕಾಯ್ದೆಗಳನ್ನು ಕೂಡ ಹೊಂತು. ಆನಂತರ ಬ್ರಿಟನ್ ಸಂಸದೀಯ ವ್ಯವಸ್ಥೆ, ಬ್ರಿಟನ್ ಸರ್ಕಾರದ ಒಂದು ಸಂಸದೀಯ ಸರ್ಕಾರ ಪದ್ಧತಿ ವ್ಯವಸ್ಥೆಯನ್ನು ಕೂಡ ನಮ್ಮ ಸಂವಿಧಾನ ಎರವಲಾಗಿ ಪಡೆದುಕೊಂಡಿತು. ಆನಂತರ ಅಮೆರಿಕದ ಬಿಲ್ ಆಫ್ ರೈಟ್ಸ್, ಐರ್ಲೆಂಡಿನ ಸಾಮಾಜಿಕ ನಿರ್ದೇಶಕ ತತ್ವಗಳನ್ನು ಕೂಡ ನಮ್ಮ ಸಂವಿಧಾನ ಎರವಲಾಗಿ ಪಡೆದುಕೊಳ್ಳೋದಕ್ಕೆ ನಿರ್ಣಯವನ್ನ ಕೂಡ ಮಂಡನೆ ಮಾಡ್ತೀವಿ ಅನ್ನುವಂಥ ಒಂದು ವಿಚಾರವನ್ನು ನಾವು ಹೇಳ್ತೀವಿ. ಆನಂತರ ಅಂತಿಮವಾಗಿ ನವೆಂಬರ್ 26, 1949 ಅಂಗೀಕರಿಸಲ್ಪಟ್ಟಿತ್ತು ಅಂತ ನಾವು ಹೇಳ್ತೀವಿ. ನಮ್ಮ ಸಂವಿಧಾನ ಯಾವಾಗಪ್ಪ ಅಂದ್ರೆ ಅಂತಿಮವಾಗಿ 2 ವರ್ಷ 11 ತಿಂಗಳು 18 ದಿನ ನಿರಂತರವಾಗಿ ಒಂದು ಭಾರತಕ್ಕೆ ಸಂವಿಧಾನವನ್ನು ರೂಪಿತ ಮಾಡಿ ಸಾಕಷ್ಟು 299 ಜನ ಸದಸ್ಯರು ನಿರಂತರವಾಗಿ ಕಾರ್ಯವನ್ನು ಮಾಡಿ ಒಂದು ಭಾರತಕ್ಕೆ ಉತ್ತಮವಾದ ಸಂವಿಧಾನವನ್ನು ರೂಪಿಸುವುದಕ್ಕೆ ಕಾರ್ಯವನ್ನು ಮಾಡಿದರು. ಕೊನೆಯದಾಗಿ ನವೆಂಬರ್ 26, 1949 ಅಂಗೀಕರಿಸಲ್ಪಟ್ಟಿತ್ತು. ಒಂದು ಸರ್ಕಾರ ಅಂಗೀಕರಿಸಲ್ಪಟ್ಟಿತ್ತು. ಆನಂತರ ಜನವರಿ 26, 1950 ಅದನ್ನು ಜಾರಿ ಸರ್ಕಾರ ಅಂಗೀಕಾರವನ್ನು ಮಾಡಿಕೊಂಡಿತು. ನವೆಂಬರ್ 26, 1949 ಅಂಗೀಕರಿಸಲ್ಪಟ್ಟಿದ್ದು, ಒಪ್ಪಿಗೆಯನ್ನ ಪಡೆದುಕೊಂಡಿತು. ಆನಂತರ ಅದನ್ನ ಜನತೆಗೆ ಜಾರಿ ಮಾಡಿದ ಯಾವಾಗಿನಿಂದ ಅಂದ್ರೆ ಜನವರಿ 26, 1950 ಅದನ್ನ ಭಾರತೀಯ ಭವ್ಯವಾದಂಥ ಪ್ರತಿ ಪ್ರಜೆಗೆ ಅದನ್ನ ಎರವಲಾಗಿ ಅಥವಾ ಅದನ್ನ ಭಾರತೀಯ ಸಂವಿಧಾನವನ್ನ ಜಾರಿಗೆ ಮಾಡುವುದಾಯಿತು ಅನ್ನೋ ಒಂದು ವಿಚಾರವನ್ನು ಕೂಡ ನಾವು ನೋಡ್ತಾ ಇದ್ದೀವಿ. ಈ ದಿನವನ್ನೇ ನಾವೇನಂತೀವಿ, ಗಣರಾಜ್ಯ ದಿನವನ್ನಾಗಿ ಆಚರಿಸ್ತೀವಿ. ಜನವರಿ 26 ಏನಪ್ಪಾ ಅಂದ್ರೆ ಗಣರಾಜ್ಯ ಅಂದ್ರೆ ನಮ್ಮ ಸಂವಿಧಾನವನ್ನ ನಾವೇ ಹೊತ್ತು ಜಾರಿಗೆ ಮಾಡಿದಂಥ ದಿನ. ಗಣರಾಜ್ಯ ದಿನವನ್ನು ಈ ರೀತಿ ಅದ್ದೂರಿಯಾಗಿ ಆಚರಣೆ ಮಾಡುವಂಥ ಒಂದು ವಿಚಾರ ಜನವರಿ 26, 1951 ಅವತ್ತು ನಮಗೆ ಹಬ್ಬದ ಒಂದು ದಿನ ಅಂತ ನಾವು ಕರಿತೀವಿ. ಭಾರತೀಯದ ಸಂವಿಧಾನದ ಒಂದು ಪೀಠಿಕೆ, ಒಂದು ಉದ್ದೇಶವನ್ನು ನಾವು ಅಥವಾ ಪೀಠಿಕೆಯನ್ನು ನಾವು ಕಾಣ್ತೀವಿ. ಅದೇನಪ್ಪ ಅಂದರೆ ಭಾರತೀಯ ಸಂವಿಧಾನ ತನ್ನದೇ ಆದ ಪ್ರಸ್ತಾವನೆ, ಉತ್ತಮವಾದ ಪ್ರಸ್ತಾವನೆಯನ್ನು ಹೊಂದಿದ. ಈ ಪ್ರಸ್ತಾವನೆ ಸಂವಿಧಾನ ರಚನಾಕಾರರ ವಿಚಾರಧಾರೆ ಅಂದರೆ ರಚನೆ ಮಾಡುವಂಥ ಒಂದು ರಚನಾಕಾರರ ವಿಚಾರಧಾರೆಗಳನ್ನು ಕೂಡ ಒಳಗೊಂಡಿದ ಹಾಗೂ ಸಂವಿಧಾನದ ರೂಪರೇಷೆ, ಮೌಲ್ಯ ಸಿದ್ಧಾಂತ, ಉದ್ದೇಶ, ಸಾರಾಂಶ ಸಂವಿಧಾನದ ಪ್ರಸ್ತಾವನೆ ಆಗಿದೆ ಅಂತ ನಾವು ಹೇಳ್ತೀವಿ. ಒಂದನೇದು ರೂಪರೇಷೆ ಆಗಿರ್ಬೋದು, ಸಂವಿಧಾನದ ರೂಪರೇಷೆ ಯಾವ ರೀತಿ ಆಗಿದೆ ಅನ್ನುವಂಥದ್ದಾಗಿರ್ಬೋದು, ಮೌಲ್ಯ ಸಿದ್ಧಾಂತಗಳು ಯಾವ ರೀತಿ ಆಗಿದೆ ಅನ್ನುವಂಥ ವಿಚಾರ, ಸಿದ್ಧಾಂತ ಭಾರತೀಯ ಸಂವಿಧಾನವನ್ನು ರಚನೆ ಮಾಡ್ಕೋಬೇಕಾದ್ರೆ ಏನು ಸಿದ್ಧಾಂತ ಅದ ಅನ್ನುವಂಥ ಒಂದು ವಿಚಾರ, ಉದ್ದೇಶ ಯಾಕೆ ಸಂವಿಧಾನವನ್ನು ರಚನೆ ಮಾಡ್ತೀವಿ, ಸಂವಿಧಾನದ ಪ್ರಸ್ತಾವನೆ ಹೊಂದಿದೆ ಅನ್ನುವಂಥ ಒಂದು ವಿಚಾರವನ್ನು ಕೂಡ ನಾವು ಅಧ್ಯಯನವನ್ನು ಮಾಡ್ತೀವಿ. ನೆಕ್ಸ್ಟ್ ಈ ಪ್ರಸ್ತಾವನೆಯು ಡಿಸೆಂಬರ್ 13, 1946 ಜವಾಹರ್ಲಾಲ್ ನೆಹರು ಅವರು ಮಂಡಿಸಿದ ದೇಹಗಳ ನಿರ್ಣಯವನ್ನು ಸಂವಿಧಾನ ರಚನಾ ಸಭೆ ಜನವರಿ 22, 1947 ಅಂಗೀಕರಿಸಲಾಯಿತು. ನೆಹರು ಅವರು ಏನ್ ಮಾಡ್ತಾರೆ ಅಂದ್ರೆ
ಡಿಸೆಂಬರ್ 13, 1946 ಪಂಡಿತ್ ಜವಾಹರ್ಲಾಲ್ ನೆಹರು ಅವರು ಮಂಡಿಸಿದಂತ ಒಂದು ಧ್ಯೇಯಗಳ ನಿರ್ಣಯ ಅನ್ನುವಂಥ ಒಂದು ಅಂಶವನ್ನ ಸಂವಿಧಾನ ರಚನಾ ಸಭೆಯು ಜನವರಿ 22, 1947 ಅಂಗೀಕರಿಸಲ್ಪಟ್ಟಿತು. ಆನಂತರ ಏನಾಯ್ತಪ್ಪ ಅಂದ್ರೆ ನಮ್ಮ ಸಂವಿಧಾನ ಪೂರ್ವ ಪೀಠಿಕೆಯು ತುಂಬಾ ಅರ್ಥಗಂಭಿತವಾದದ್ದು. ನೋಡ್ರಿ, ಪ್ರತಿಯೊಂದು ಅಕ್ಷರ, ಪ್ರತಿಯೊಂದು ಶಬ್ದ, ಪ್ರತಿಯೊಂದು ವ್ಯಾಖ್ಯಾನ ಕೂಡ ಅತ್ಯಂತ ಮಹತ್ವವಾದದ್ದು, ಅತ್ಯಂತ ಒಂದು ಅರ್ಥಗಂಭಿತವಾದದ್ದು, ಅತ್ಯಂತ ನ್ಯಾಯಬದ್ಧವಾಗಿದ್ದು ಅಂತ ನಾವು ಹೇಳಬೇಕಾಗುತ್ತೆ. ಯಾಕಂದ್ರೆ ಯಾವುದೇ ಒಂದು ಸಣ್ಣ ಸಮಸ್ಯೆಗೂ ಕೂಡ ಆಸ್ಪದ ಮಾಡಿದ ನಮ್ಮ ಭಾರತೀಯ ಸಂವಿಧಾನ. ರಚನಾ ಕಮಿಟಿ ಹೆಂಗದ ಅಂತಂದ್ರೆ ಅತ್ಯಂತ ಮಹತ್ವವಾದಂತ, ಅತ್ಯಂತ ಅಗಾಧವಾದ ಜ್ಞಾನವನ್ನ ಹಾಕಿ, ಅಗಾಧವಾದ ವಿಚಾರವನ್ನು ಹಾಕಿ, ಯಾವುದೇ ಒಬ್ಬ ಸಣ್ಣ ಸಾಮಾನ್ಯ ಪ್ರಜೆಗೂ ಕೂಡ ಅನ್ಯಾಯವಾಗದಂತೆ ಆ ಒಂದು ಸಂವಿಧಾನವನ್ನ ರಚನೆ ಮಾಡಿಕೊಂಡಿದ್ದಾರೆ. ಹಾಗಾಗಿ ನಮ್ಮ ಸಂವಿಧಾನ ಪೂರ್ವ ಪೀಠಿಕೆ ತುಂಬಾ ಅರ್ಥಗಂಭಿತವಾದದ್ದು. ಆನಂತರ ದೇಶದ ರಾಜಕೀಯ ವ್ಯವಸ್ಥೆ ಚಿತ್ರವನ್ನ ತೋರಿಸುತ್ತದೆ. ಅಂದ್ರೆ ನಮ್ಮ ಸಂವಿಧಾನದ ಪೂರ್ವ ಪೀಠಿಕೆ ಹೆಂಗಿದೆ ಅಂದ್ರೆ ಇಡೀ ನಮ್ಮ ರಾಜಕೀಯ ವ್ಯವಸ್ಥೆಯ ಚಿತ್ರಣವನ್ನ ನಮ್ಮ ಕಣ್ಣು ಮುಂದೆ ತೋರಿಸ್ತಾ ಇದೆ. ಅದು ಏನನ್ನೋ ಗೊತ್ತಾಗುತ್ತೆ ನಮಗೆ. ಆನಂತರ ಸಂವಿಧಾನದ ಕೈ ದೀಪವಾಗಿದೆ. ಅತ್ಯಂತ ನೋಡ್ರಿ, ಭಾರತೀಯ ಸಂವಿಧಾನದ ಕೈ ದೀಪವಾಗಿದೆ, ಅತ್ಯಂತ ಪ್ರಕಾಶಮಾನವಾಗಿದೆ ಅನ್ನುವಂಥ ಒಂದು ವಿಚಾರವನ್ನ ಹೇಳ್ತೀವಿ. ಸಂವಿಧಾನದ ಒಡವೆ ನೋಡ್ರಿ, ಸಂವಿಧಾನದ ಪೂರ್ವ ಪೀಠಿಕೆ ಹೆಂಗೈತಂದ್ರೆ ನಿಜವಾಗ ಎಷ್ಟು ಅದ್ಭುತವಾದಂತ ಮಾತುಗಳನ್ನ ಹೇಳ್ತಾರೆ ನಾಯಕರು ಅಂತಂದ್ರೆ. ಸಂವಿಧಾನದ ಪೂರ್ವ ಪೀಠಿಕೆ ದೇಶದ ರಾಜಕೀಯ ಚಿತ್ರಣವನ್ನ ನಮ್ಮ ಕಣ್ಮುಂದೆ ತೋರಿಸ್ಕೊಡುತ್ತೆ. ಏನೇದು ನಮ್ಮ ಸಂವಿಧಾನದ ಪೂರ್ವ ಪೀಠಿಕೆ ಸಂವಿಧಾನಕ್ಕೆ ಒಂದು ಕೈದೀಪವಾಗಿದೆ, ಪ್ರಕಾಶಮಾನವಾದಂತ ಒಂದು ದೀಪವಾಗಿದೆ. ಅದರ ಜೊತೆಗೆ ಸಂವಿಧಾನದ ಒಂದು ಒಡವೆ, ಆಭರಣ ಅಂತ ಕರಿತೀವಿ. ಅಂತ ಒಂದು ಆಭರಣ ಎಂದು KM ಮುನ್ಸಿ, ಅತ್ಯಂತ ರಾಜಕೀಯ ತಜ್ಞರಾದಂಥ KM ಮುನ್ಸಿ ಸಾಹೇಬರು ಏನ್ ಮಾಡ್ತಾರೆ ಅಂದ್ರೆ ಸಂವಿಧಾನದ ಒಡವೆ ಅಂತ ಕರೀತಾರೆ. ಎಂತಹ ಶಬ್ದವನ್ನು ಉಚ್ಚಾರ ಮಾಡ್ತಾರೆ ಇವತ್ತು. ಅದಕ್ಕಾಗಿ ರಾಜಕೀಯ ಜಾತಕ ಎಂದು ಕೂಡ ಕರೆದಿದ್ದಾರೆ. ಸಂವಿಧಾನದ ಪೂರ್ವ ಪೀಠಿಕೆ ಸಂವಿಧಾನಕ್ಕೆ ಒಂದು ರಾಜಕೀಯ ಜಾತಕ ಅಂತ ಒಂದು ಶಬ್ದವನ್ನ ನಮ್ಮ KM ಮುನ್ಸಿಯವರು, ಅತ್ಯಂತ ಅಗಾಧವಾದ ಒಂದು ಪಾಂಡಿತ್ಯವನ್ನು ಹೊಂದಿದಂಥ ಮುನ್ಸಿಯವರು ಹೇಳ್ತಾರೆ. ಆನಂತರ ಭಾರತೀಯ ಪ್ರಜೆಗಳಾದ ನಾವು ನಮ್ಮ ಸಂವಿಧಾನ ಪೂರ್ವ ಪೀಠಿಕೆ ಏನನ್ನ ಹೊಂದಿದೆ ಅನ್ನೋದಕ್ಕೆ ಸ್ಪಷ್ಟವಾದಂಥ ಒಂದು ಹೆಮ್ಮೆಯ ವಿಚಾರವನ್ನು ನಾವು ಹೇಳಬೇಕಾದ್ರೆ, ಒಂದನೇದು ಈ ಚಿತ್ರವನ್ನು ನೋಡಿದಾಗ ಗೊತ್ತಾಗುತ್ತೆ. ಒಗ್ಗಟ್ಟು, ನಾವು ಅನ್ನುವಂಥದ್ದು ನಾನು ಅಲ್ಲ, ಇರುತ್ತೆ ಭಾರತೀಯ ಆದ ನಾನು ಅಲ್ಲ, ನಾವು. ಈಗ ನೋಡಿ, ಈ ಒಂದು ಹ್ಯಾಂಡ್ ಮೂಮೆಂಟಿಂಗ್ ಹಿಂಗಿದೆ. ಒಬ್ರಿಗೊಬ್ರು ನಾವು ಎಲ್ಲರೂ ಕೂಡ ಧರ್ಮ, ಜಾತಿ ಎಲ್ಲಾದರೂ ಕೂಡ ಸಮಾನತೆ. ಭಾರತೀಯ ಪ್ರಜೆಗಳಾದ ನಾವು ಅತ್ಯಂತ ಮಹತ್ವವಾದಂಥ ವ್ಯಾಖ್ಯೆ ಇದು. ಇದನ್ನು ನೋಡ್ರಿ, ಭಾರತದ ಸಂವಿಧಾನದ ಪೂರ್ವ ಪೀಠಿಕೆ ಏನನ್ನ ಹೊಂದಿದೆ ಅಂದ್ರೆ ಭಾರತದ ಸಂವಿಧಾನವು ಪ್ರಸ್ತಾವನೆ ಭಾರತ ಪ್ರಜೆಗಳಾದ ನಾವು ಅತ್ಯಂತ ಪ್ರಮುಖವಾದ ವ್ಯಾಖ್ಯೆ ಅಂತ ಕರಿತೀವಿ. ಈ ಒಂದು ಸಂವಿಧಾನದ ಭಾರತೀಯರಿಂದ ರಚಿತಗೊಂಡಿದ್ದು ಭಾರತ ಪ್ರಜೆಗಳ ಆಶೋತ್ತರವನ್ನು ಕಾಪಾಡೋದಕ್ಕೆ ಒಂದು ಶ್ರಮಿಸ್ತಾ ಇದೆ ಅನ್ನುವಂಥ ಕೆಲಸವನ್ನು ಕೂಡ ನಾವು ಕಾಣ್ತೀವಿ. ಆನಂತರ ಸಾರ್ವಭೌಮ ರಾಷ್ಟ್ರ, ಸಂವಿಧಾನದ ಪೀಠಿಕೆ ಇರುವಂತಹ ಅಂಶಗಳು ಮಾತ್ರ ಇವು. ಭಾರತ ಒಂದು ಸಾರ್ವಭೌಮ ರಾಷ್ಟ್ರ ಅಂತ ಕರಿತೀವಿ. ಭಾರತ ಪ್ರಪಂಚದ ಯಾವುದೇ ರಾಷ್ಟ್ರಕ್ಕೆ ಅಧೀನವಾಗಿರದೆ, ನಮ್ಮ ದೇಶ ಯಾವುದೇ ದೇಶಕ್ಕೆ ಅಧೀನವಾಗಿಲ್ಲ ನಾವು. ಹೀಗಾಗಿ ಸ್ವತಂತ್ರ ರಾಷ್ಟ್ರ ನಮ್ಮ ದೇಶ ಸಾರ್ವಭೌಮ ರಾಷ್ಟ್ರವಾಗಿದೆ, ಸರ್ವ ಸಂಪನ್ನ ರಾಷ್ಟ್ರವಾಗಿದೆ ಅಂತ ನಾವು ಕರಿತೀವಿ. ಭಾರತ ಒಂದು ಯಾವುದೇ ದೇಶ ರಾಷ್ಟ್ರಕ್ಕೆ ಅಧೀನವಾಗಿರದೆ ಸಾರ್ವಭೌಮ ಸ್ವತಂತ್ರ ರಾಷ್ಟ್ರವಾಗಿದೆ. ವಿಶ್ವದ ಯಾವುದೇ ಬಣಕ್ಕೆ, ಹಿಂದೆ ಎರಡನೇ ಮಹಾಯುದ್ಧದ ಚೀನಾ ಮತ್ತು ರಷ್ಯಾ ಮತ್ತು ಅಮೆರಿಕದ ಎರಡು ಬಣಕ್ಕೆ ಸೇರದೆ ತಟಸ್ಥ ನೀತಿಯನ್ನ ಮಾಡಿದಂತ ನೆಹರು ಅವರ ಒಂದು ಕಾರ್ಯ ಅದಕ್ಕೆ ಬಣ್ಣಿಸಬಹುದು ನಾವು. ಯಾಕಂದ್ರೆ ನೆಹರು ಅವರ ಒಂದು ತಟಸ್ಥ ನೀತಿ ಜಾರಿ ಮಾಡಿದ್ರು, ಯಾವ ಬಣಕ್ಕೆ ಸೇರದೆ ತಟಸ್ಥವಾಗಿ ನಿಲ್ಲುವಂತ ನೀತಿ. ಅದಕ್ಕಾಗಿ ವಿಶ್ವದ ಯಾವ ಬಣಕ್ಕೆ ಸೇರಿದ ಯಾವುದೇ ದೇಶಕ್ಕೆ ನಾವು ಒಂದೇ ಸೇರಿದ ಯಾವ ದೇಶ, ನಮ್ಮ ದೇಶದ ವಿಚಾರವನ್ನ ವಿದೇಶಾಂಗ ನೀತಿಯನ್ನು ಅಧ್ಯಯನ ಮಾಡಿದಾಗ ಗೊತ್ತಾಗತ್ತ ನಮ್ಮ ದೇಶದ ಸಿದ್ಧಾಂತ ಏನದ ಅಂದ್ರೆ ವಿಶ್ವ ಶಾಂತಿಯನ್ನ ಬಯಸುತ್ತ, ಮಿತ್ರ ರಾಷ್ಟ್ರಗಳನ್ನ ಹೆಚ್ಚಿಸಿಕೊಂಡು ಶತ್ರು ರಾಷ್ಟ್ರಗಳನ್ನು ಕಡಿಮೆ ಮಾಡುವಂತ ಉದ್ದೇಶವನ್ನ ನಮ್ಮ ದೇಶ ಹೊಂದಿದೆ. ಹಾಗಾಗಿ ವಿಶ್ವದ ಯಾವುದೇ ಬಣಕ್ಕೆ ಒಂದು ಕಡೆ ಸೇರದೆ ಎಲ್ಲರನ್ನೂ ಕೂಡ ಮಿತ್ರ ರಾಷ್ಟ್ರನೇ ಮಾಡುವಂತ ಉದ್ದೇಶ ಭಾರತದ್ದು. ಹೀಗಾಗಿ ವಿಶ್ವದ ಯಾವುದೇ ಬಣಕ್ಕೆ ಸೇರದೆ ತನ್ನದೇ ಆದ ಸ್ವತಂತ್ರ ವಿದೇಶಾಂಗ ನೀತಿಯನ್ನ, ಸ್ಪಷ್ಟವಾದಂತ ವಿದೇಶಾಂಗ ನೀತಿಯನ್ನ ಹೊಂದಿದಂತ ದೇಶ ಯಾವುದಾದ್ರು ಇದ್ರೆ ಅದು ಭಾರತ.
ಅದರ ಜೊತೆಗೆ ಆಡಳಿತ ತಟಸ್ಥವಾದ ನೀತಿ, ಯೋಜನಾ ಪದ್ಧತಿಗಳನ್ನು ಹೊಂದಿದಂತ ಅನುಸರಿಸಿದಂತ ಆಂತರಿಕ ಮತ್ತು ಬಾಹ್ಯ ಪರಮಾಧಿಕಾರವನ್ನ ಹೊಂದಿದಂತ ಸರ್ವ ಸಂಪನ್ನ ರಾಷ್ಟ್ರ ಯಾವಪ್ಪ ಅಂದ್ರೆ ಅದು ಭಾರತ ಸಾರ್ವಭೌಮ ರಾಷ್ಟ್ರ ಅಂತ ನಾವು ಕರಿತೀವಿ. ನೆಕ್ಸ್ಟ್ ಒನ್ ಸಮಾಜವಾದ. ಸಂವಿಧಾನದ ಪೀಠಿಗೆಯಲ್ಲಿ ಇರುವಂಥದ್ದು ಭಾರತೀಯ ಪ್ರಜೆಗಳಾದ ನಾವು ಸಾರ್ವಭೌಮ, ಸಮಾಜವಾದ, ಸಮಾನತೆ, ಈ ರೀತಿಯ ಸಂಪನ್ನ ಸರ್ವ ಗಣತಂತ್ರ ವ್ಯವಸ್ಥೆಯನ್ನು ನಾವು ಇದ್ದೀವಿ ಅನ್ನುವಂಥ ಒಂದು ಪೀಠಿಕೆಯನ್ನು ನಾವು ಕಾಣ್ತೀವಿ. ಹಾಗಾಗಿ ಸಮಾಜವಾದ, ಭಾರತವನ್ನು ಸುಖಿ ರಾಜ್ಯ ಮತ್ತು ಸಮಾಜವಾದಿ ರಾಷ್ಟ್ರವನ್ನಾಗಿ ಮಾಡುವುದು ಸಂವಿಧಾನದ ಪ್ರಮುಖ ಗುರಿಯಾಗಿದೆ. ಸಮಾಜವಾದಿ ತತ್ವಗಳನ್ನು ಪ್ರಜಾಪ್ರಭುತ್ವದ ಒಂದು ಮೂಲಕ ಜಾರಿಗೆ ತರುವುದಕ್ಕೆ ಸಾಧ್ಯ ಎಂಬುದನ್ನು ನಮ್ಮ ಪ್ರಸ್ತಾವನೆ ಸೂಚನೆ ಮಾಡುತ್ತದೆ. ಸಮಾಜವಾದಿ ರಾಷ್ಟ್ರ ನಿರ್ಣಯದ ಬುನಾದಿ ರಾಜ್ಯ ನಿರ್ದೇಶಕ ತತ್ವ, ಸಂವಿಧಾನದ 42ನೇ ವಿಧಿ ತಿದ್ದುಪಡಿ ಅನ್ವಯ, ಅಂದ್ರೆ 42ನೇ ತಿದ್ದುಪಡಿ ಅನ್ವಯ ಈ ಒಂದು ಏನು ನಿರ್ದೇಶಕ ತತ್ವಗಳನ್ನು ಕೂಡ ನಾವು ಅಳವಡಿಸಿಕೊಂಡಿದ್ದೇವೆ ಅನ್ನೋದಕ್ಕೆ ಒಂದು ಸ್ಪಷ್ಟವಾದ ವಿಚಾರವನ್ನು ಕೂಡ ಹೇಳಬೇಕಾಗುತ್ತೆ. ಮೂರನೇ ನೆಕ್ಸ್ಟ್ ಒಂದು ಜಾತ್ಯತೀತ ರಾಷ್ಟ್ರ. ನಾವು ನಮ್ಮ ದೇಶವನ್ನು ತೆಗೆದುಕೊಂಡಾಗ ಇವತ್ತು ಜಾತಿ ಮತೀಯ ಗಲ್ಭೆಯನ್ನ ಅಥವಾ ದಂಗೆಗಳನ್ನ ಸಾಕಷ್ಟು ಕಾಣ್ತೀವಿ. ಆದರೆ ಸಂವಿಧಾನದ ಪೀಠಿಕೆ ಸ್ಪಷ್ಟವಾಗಿ ಹೇಳ್ತಾ ಭಾರತ ಒಂದು ಜಾತ್ಯತೀತ ರಾಷ್ಟ್ರ, ಎಲ್ಲ ಜಾತಿಗೆ ಸರ್ವ ಸಮಾನವಾದ ಅಧಿಕಾರವನ್ನು ಕೊಟ್ಟಿದ ಈ ಒಂದು ಚಿತ್ರವನ್ನು ನೋಡ್ತೀವಿ. ಭಾರತೀಯ ಒಂದು ಸಂವಿಧಾನದ ಒಂದು ಪೀಠಿಕೆ ನಾವೇನನ್ನ ಕಾಣ್ತೀವಿ ಅಂತಂದ್ರೆ ನೋಡ್ರಿ, ಜಾತ್ಯತೀತ ಎಂಬ ಪದವನ್ನು ಸಂವಿಧಾನದ 42ನೇ ತಿದ್ದುಪಡಿ ಮುಖಾಂತರ 1976 ಅಳವಡಿಸಿಕೊಂಡಿದ ಭಾರತ ಮತ ನಿರಪೇಕ್ಷಕ ರಾಷ್ಟ್ರವಾಗಿದೆ. ಯಾವುದೇ ಮತವನ್ನ ಧರ್ಮವನ್ನ ಹೀಯಾಳಿಸುವಂತಿದೆ ನಾವು. ಹೀಗಾಗಿ ಪ್ರಜೆಗಳು ತಮಗೆ ಬೇಕಾದ ಮತವನ್ನು ಆಚರಿಸುವ ಅನುಸರಿಸುವ ಸ್ವಾತಂತ್ರ್ಯವನ್ನ ಪಡೆದಿದ್ದಾರೆ. ಯಾವುದೇ ಧರ್ಮವನ್ನ ಸೇರುವಂಥದ್ದು, ಯಾವುದೇ ಧರ್ಮದ ವಿಚಾರಧಾರೆಯನ್ನು ಅಥವಾ ಆ ಧರ್ಮದ ಸಿದ್ಧಾಂತವನ್ನು ಹೊಂದೋದು ಸರ್ವ ಸ್ವತಂತ್ರವಾಗಿದ್ದಾರೆ ಪ್ರತಿಯೊಬ್ಬರು ಕೂಡ. ಅದಕ್ಕಾಗಿ ಸ್ವತಂತ್ರವನ್ನು ಪಡೆದಿದ್ದಾರೆ. ಸರ್ವ ಧರ್ಮಕ್ಕೂ ಕೂಡ ಸಮಾನವಾದ ಪ್ರಾತಿನಿಧ್ಯವನ್ನು ನಮ್ಮ ಸಂವಿಧಾನ ನೀಡುವುದಾಗಿದೆ ಅನ್ನುವಂಥ ವಿಚಾರ. ನೆಕ್ಸ್ಟ್ ಒನ್ ಪ್ರಜಾಸತ್ತಾತ್ಮಕ ಗಣರಾಜ್ಯ. ಏನಪ್ಪಾ ಅಂದ್ರೆ ಪ್ರಜಾಪ್ರಭುತ್ವದಲ್ಲಿನ ಎಲ್ಲರ ಸುಖವನ್ನ ಸಾಧಿಸುವ ಜವಾಬ್ದಾರಿ ಸರ್ಕಾರದಾಗಿದೆ. ಭಾರತ ಇರುವಂತಹ ಪ್ರತಿಯೊಬ್ಬ ಪ್ರಜೆಯ ಒಂದು ಸುಖವನ್ನ ಕಾಪಾಡುವ ಅಥವಾ ಅವನ ಯೋಗಕ್ಷೇಮವನ್ನ ಕಾಪಾಡುವಂತ ಜವಾಬ್ದಾರಿ ಯಾರಪ್ಪ ಅಂದ್ರೆ ಸರ್ಕಾರದ್ದು. ಹಾಗಾಗಿ ಎಲ್ಲರ ಸುಖವನ್ನ ಸಾಧಿಸುವ ಜವಾಬ್ದಾರಿ ಸರ್ಕಾರದಾಗಿದೆ. ಹಾಗಾಗಿ ರಾಷ್ಟ್ರದ ಸಮಸ್ಯೆಗಳನ್ನು ಚರ್ಚಿಸುವ ಮುಖಾಂತರ ಬಗೆಹರಿಸಿಕೊಳ್ಳಬೇಕಾಗಿದೆ. ಹಾಗಾಗಿ ನಮ್ಮ ಪ್ರಜಾಸತ್ತಾತ್ಮಕ ಗಣರಾಜ್ಯ ಅಂತ ನಾವು ಆ ಒಂದು ವಿಚಾರದಾಗ ಅಧ್ಯಯನವನ್ನು ಮಾಡ್ತೀವಿ. 5 ವರ್ಷಕ್ಕೊಮ್ಮೆ ನಡೆಯುವ ಪ್ರಜಾಸತ್ತಾತ್ಮಕ ಗಣರಾಜ್ಯ ಅಂದ್ರೆ 5 ವರ್ಷಕ್ಕೊಮ್ಮೆ ನಡೆಯುವ ಸಾರ್ವತ್ರಿಕ ಚುನಾವಣೆಯಲ್ಲಿ ಮುಕ್ತವಾದ ಮತದಾನ ಪದ್ಧತಿ ಮುಖಾಂತರ ನಮ್ಮ ಪ್ರಜಾಪ್ರಭುತ್ವವನ್ನ ಬಿಂಬಿಸುತ್ತದೆ. ಭಾರತದ ರಾಷ್ಟ್ರಪತಿಗಳನ್ನು 5 ವರ್ಷದ ಅವಧಿಗೆ ಚುನಾವಣೆ ಮುಖಾಂತರ ಆಯ್ಕೆ ಮಾಡುವ ಭಾರತದ ಒಂದು ಗಣರಾಜ್ಯ ವ್ಯವಸ್ಥೆ ಎಂಬುದನ್ನು ಸೂಚಿಸುತ್ತದೆ. ಗಣರಾಜ್ಯ ವ್ಯವಸ್ಥೆ ಅಂದ್ರೆ ಗಣತಂತ್ರ ವ್ಯವಸ್ಥೆ ಅಂದ್ರೆ ಭಾರತದ ರಾಷ್ಟ್ರಪತಿಗಳನ್ನು 5 ವರ್ಷದ ಅವಧಿಗೆ ಚುನಾವಣೆ ಮುಖಾಂತರ ಆಯ್ಕೆ ಮಾಡುವ ಪ್ರಕ್ರಿಯೆಗೆ ಗಣರಾಜ್ಯ ವ್ಯವಸ್ಥೆ, ಗಣತಂತ್ರ ವ್ಯವಸ್ಥೆ ಅಂತ ನಾವು ಕರಿತೀವಿ. ಇದು ರಾಷ್ಟ್ರಪತಿಯ ಒಂದು ವಿಚಾರ, ಚುನಾವಣಾ ಒಂದು ಪ್ರಕ್ರಿಯೆ. ಇಷ್ಟು ಒಂದು ಭಾರತ ಸಂವಿಧಾನದ ಯಾವ ರೀತಿ ರಚನೆ ಆಯಿತು, ರಚನೆ ಆಗುವುದಕ್ಕೆ ಕಾರಣಕರ್ತರು ಯಾರು, ಎಷ್ಟು ಜನ ಸದಸ್ಯರಿದ್ರು, ಭಾರತ ಮತ್ತು ಪಾಕಿಸ್ತಾನ ಇಬ್ಬಾಗವಾಗುವುದಕ್ಕಿಂತ ಮುಂಚೆ ಸದಸ್ಯರು ಎಷ್ಟಿದ್ರು, ಇಬ್ಬಾಗವಾದ ನಂತರ ಎಷ್ಟು ಸದಸ್ಯರು ಉಳಿದುಕೊಂಡ್ರು, 299 ಸದಸ್ಯರು. ಅದರ ಕರ್ನಾಟಕ ಅಂದ್ರೆ ಮೈಸೂರು ಸಂಸ್ಥಾನದಿಂದ ಎಷ್ಟು ಸದಸ್ಯರು ಅದರಾಗ ನಾಮಕರಣಗೊಂಡಿದ್ರು, ಅದರ ಎಷ್ಟು ಭಾಗವಾಗಿ 22 ಭಾಗ ಆಗಿರ್ಬೋದು, 5 ಉಪವಿಭಾಗ ಆಗಿರ್ಬೋದು. ಅದನ್ನ ಮಾಡುವುದಕ್ಕೆ 2 ವರ್ಷ 11 ತಿಂಗಳು ಮತ್ತು 18 ದಿನವನ್ನು ತೆಗೆದುಕೊಳ್ತಾರೆ. ಅದರಾಗಿ ಪ್ರಮುಖವಾದಂತಹ ಒಂದು ಸಮಿತಿ ಕರಡು ರಚನಾ ಸಮಿತಿ ಅಂತ ಕರಿತೀವಿ. ಅದರ ಒಂದು ಪಾತ್ರವನ್ನು ಡಾಕ್ಟರ್ BR ಅಂಬೇಡ್ಕರ್ ಅವರು ವಹಿಸಿಕೊಳ್ತಾರೆ. ಹಾಗಾಗಿ ಈ ಒಂದು ಭಾರತೀಯ ಸಂವಿಧಾನದ ಒಂದು ಪೀಠಿಕೆ ಏನನ್ನ ಒಳಗೊಂಡಿದೆ, ಪ್ರಸ್ತಾವನೆ ಏನನ್ನ ಒಳಗೊಂಡಿದೆ ಅಂತಂದ್ರೆ ಭಾರತೀಯ ಪ್ರಜೆಗಳಾದ ನಾವು ಅನ್ನುವಂಥ ಒಂದು ಶಬ್ದವನ್ನು ಸೂಚಿಸುತ್ತಾ ಪ್ರಜಾಪ್ರಭುತ್ವದ ಬಗ್ಗೆ ಮತ್ತು ಜಾತ್ಯತೀತ ರಾಷ್ಟ್ರ, ಸಮಾಜವಾದ ರಾಷ್ಟ್ರ, ಸಾರ್ವಭೌಮತ್ವವನ್ನು ಹೊಂದಿದಂಥ ರಾಷ್ಟ್ರ ಅನ್ನುವಂಥ ಪ್ರತಿಯೊಂದು ಅಂಶವನ್ನು
ಗುರುತಿಸುತ್ತಾ ಹೀಗಾಗಿ ಭಾರತದ ಒಂದು ಸಂವಿಧಾನದ ಒಂದು ಪೂರ್ವ ಪೀಠಿಕೆ ಮತ್ತು ರಚನೆ ಬಗ್ಗೆ ಇಲ್ಲಿಯವರೆಗೆ ಕೂಡ ನಾವು ಅಧ್ಯಯನ ಮಾಡಿದ್ದೀವಿ. ಈ ಒಂದು 9ನೇ ತರಗತಿ ವಿದ್ಯಾರ್ಥಿಗಳಾದ ತಾವು ಭಾರತೀಯ ಸಂವಿಧಾನದ ಪೀಠಿಕೆ ಯಾವ ರೀತಿಯಾಗಿದೆ, ಸಂವಿಧಾನದ ಗುಣಲಕ್ಷಣವು ಈ ಪಾಠಕ್ಕೆ ಭಾರತೀಯ ಸಂವಿಧಾನದ ಒಂದು ಪಾಠಕ್ಕೆ ಆಧಾರವಾಗಿ ಇಟ್ಟುಕೊಂಡು ಒಂದು ಅಖಂಡವಾದ ಲೆಸನ್ ಒಂದು ಪ್ರಾಜೆಕ್ಟ್ ವರ್ಕನ್ನು ತಯಾರು ಮಾಡಬೇಕು. ಇದರ ಮುಖಾಂತರ ತಮಗೆ ಒಂದು ಕಾರ್ಯವನ್ನು ನಾನು ಕೊಡ್ತಾ ಇದ್ದೀನಿ. ಒಂದು ಪ್ರಾಜೆಕ್ಟ್ ಭಾರತೀಯ ಸಂವಿಧಾನದ ಬಗ್ಗೆ ಒಂದು ಪ್ರಾಜೆಕ್ಟನ್ನು ತಯಾರು ಮಾಡಬೇಕು. ಥ್ಯಾಂಕ್ ಯು.